ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನವರಾತ್ರಿಯ ದಿನ 5. ತಾಯಿ ದುರ್ಗಾದೇವಿಯ ಇನ್ನೊಂದು ಅವತಾರ, 5ನೇ ಅವತಾರ ಏನು ಅಂತ ಹೇಳಿದ್ರೆ ಸ್ಕಂದಮಾತ. ಸೊ ಸ್ಕಂದಮಾತ ಯಾರ ತಾಯಿ ಅಂತ ಹೇಳಿದ್ರೆ ಕಾರ್ತಿಕೇಯನ ತಾಯಿಯಾಗಿರ್ತಾರೆ. ಈ ಒಂದು ರೀಡಿಂಗ್ನ ನೀವು ಎನಿ ಟೈಮ್ ನೋಡಬಹುದು. ನಿಮಗೆ ಇದು ಯಾವಾಗ ಬೇಕಿದ್ರೂ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ಮೆಸೇಜನ್ನು ಯಾವಾಗ ಬೇಕಿದ್ರೂ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ತಾಯಿ ಸ್ಕಂದ ಮಾತೆನ ಆರಾಧಿಸೋದ್ರಿಂದ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧಿಸಿದಷ್ಟೇ ಶ್ರೇಷ್ಠವಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿನ ಒಲಿಸ್ಕೋಬೇಕು. ಯಾರಿಗೆಲ್ಲ ಕುಜ ದೋಷ ಇದೆ ಅಂತ ಹೇಳಿದ್ರೆ ಅವರು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡ್ತೀರಾ, ಹೌದಲ್ವಾ? ಸೊ ಹಾಗೆ ಇದು ಕೂಡ ಯಾರಿಗೆಲ್ಲ ರಿಲೇಷನ್ಶಿಪ್ ಇಶ್ಯೂ ಇದೆ, ಯಾರೆಲ್ಲ ತುಂಬ ಜೀವನದಲ್ಲಿ ಆಬ್ಸ್ಟಿಕಲ್ಸ್ನ ಫೇಸ್ ಮಾಡ್ತಾ ಇದ್ದೀರಾ, ನೀವು ಏನೇ ಮಾಡಿದ್ರೂ ನಿಮಗೆ ಕಡೆಗಣಿಸ್ತಾರೆ ಅನ್ನೋದಿದ್ದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧಿಸಬೇಕು. ಬಿಕಾಸ್ ಲಾರ್ಡ್ ಕಾರ್ತಿಕೇಯ ಅಂತ ಬಂದಾಗ ಕುಜ ಅಂತ ಬರುತ್ತೆ, ಹಾಗೆ ಮಂಗಳ ಗ್ರಹಕ್ಕೆ ರಿಲೇಟೆಡ್ ಆಗಿದೆ. ಸೊ ಮಂಗಳ ಗ್ರಹ ಇದೆಯಲ್ವಾ, ಅದು ನಿಮಗೆ ಲೈಫಲ್ಲಿ ತುಂಬ ಚೆನ್ನಾಗಿದ್ರೆ ಒಳ್ಳೆ ನೇಮು, ಫೇಮು, ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗೋದು, ಈ ರೀತಿ ತುಂಬ ಚೆನ್ನಾಗಾಗುತ್ತೆ. ಬಟ್ ಅದೇ ನಿಮಗೆ ಮಂಗಳ ಗ್ರಹ ನೆಗೆಟಿವ್ ಆಗಿದ್ದರೆ ನಿಮಗೆ ಫಿನಾನ್ಷಿಯಲ್ ಲಾಸ್ ಆಗೋದು, ಅಥವಾ ಡಿಪ್ರೆಷನ್ ಹೋಗೋದು, ಅಥವಾ ರಿಲೇಷನ್ಶಿಪ್ ಇಶ್ಯೂ ಬರೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಯಾರಿಗೆಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಅವ್ರಿಗೋಸ್ಕರ ಈ ಒಂದು ರೀಡಿಂಗ್. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಸೊ ತಾಯಿ ದೇವಿ ಸ್ಕಂದಮಾತ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ, ಅದು ಇವತ್ತಿನ ದಿನಕ್ಕೆ ಮಾತ್ರ. ಓಕೆ, ಎಸ್, ಅದಕ್ಕೆ ನಾನು ಚಾರ್ಜ್ ಮಾಡೋದು 101 ರೂಪಾಯಿ. ನೀವು ನನಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಮತ್ತು ಪೇಮೆಂಟ್ ಸ್ಕ್ರೀನ್ಶಾಟನ್ನು. ಇವಾಗ ಜನರಲ್ ಗೈಡೆನ್ಸನ್ನು ನೋಡೋಣ. ಫಸ್ಟು ನಾನು ಟ್ಯಾರೋದಲ್ಲಿ ನೋಡೋಣ ಅಂತ ಅಂದ್ಕೊಂಡೆ. ಲೈಕ್ ಏನು ಆ್ಯಕ್ಚುಲಿ ರಿಲೇಷನ್ಶಿಪ್ ಇಶ್ಯೂನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು. ಲೆಟ್ ಮೀ ಚೆಕ್ ಇನ್ ದ ಟ್ಯಾರೋ ಫಸ್ಟ್. ಓಕೆ ಓಕೆ ಡೆತ್ ಕಾರ್ಡೇ ಬಂದಿದ್ದರಿಂದ ನನಗೆ ಇನ್ನೊಂದು ಕಾರ್ಡು. ಓಕೆ, ಲೆಟ್ಸ್ ಸಿ. ದಿ ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟೆಬಿಲಿಟಿ ಇತ್ತು, ತುಂಬ ಚೆನ್ನಾಗಿತ್ತು, ಎಲ್ಲದೂ ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಲ್ ಆಫ್ ಅ ಸಡನ್ ನಿಮಗೇನೆ ಗೊತ್ತಿಲ್ಲ ಏನಾಯಿತು ಅನ್ನೋದೇ ನಿಮಗೆ ಗೊತ್ತಾಗಲಿಲ್ಲ. ಆ ರೀತಿಯಾದಂತಹ ಒಂದು ರಿಲೇಷನ್ಶಿಪ್ ಇಶ್ಯೂ ಬಂದು ಕೂತಿದೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀವು ಅಂದ್ಕೊಂಡಿರ್ಬೋದು, ಓಕೆ ಈ ಥರದ್ದು ಒಂದು ಪ್ರಾಬ್ಲಮ್ ಬಂದರೆ ನಾಳೆ ದಿನ ನಾವಿಬ್ಬರು ಜೊತೆಯಾಗಿ ಅದನ್ನು ಸಾಲ್ವ್ ಮಾಡ್ಕೋತೀವಿ, ರಿಸಾಲ್ವ್ ಮಾಡ್ತೀವಿ, ಅದಕ್ಕೊಂದು ಸೊಲ್ಯೂಷನನ್ನು ಹುಡುಕ್ತೀವಿ ಅಂತ ನೀವು ಅಂದ್ಕೊಂಡಿದ್ರಿ. ಬಟ್ ಆದರೆ ಅದು ಆಗಾಗಿಲ್ಲ. ಆ ರಿಲೇಷನ್ಶಿಪ್ ಬ್ರೇಕ್ ಆಗಿರ್ಬೋದು ಅಥವಾ ಎಂಡ್ ಆಗಿರಬಹುದು. ನಿಮ್ಮದು ಪ್ರೆಸೆಂಟ್ ರಿಲೇಷನ್ಶಿಪ್ ಏನಿದೆಯಲ್ಲ ಅದು ಬ್ರೇಕ್ ಆಗಿರ್ಬೋದು, ಅಥವಾ ಕಿರಿಕಿರಿ ನಡೀತಾ ಇರ್ಬೋದು, ಪ್ರಾಬ್ಲಮೆಟಿಕ್ ಆಗಿರ್ಬೋದು. ಆ್ಯಂಡ್ ನೀವು ಎಷ್ಟೇ ನಿಮ್ಮ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ನೀವು ಎಷ್ಟೇ ಒಂದು ರಿಲೇಷನ್ಶಿಪ್ಪಲ್ಲಿ ಎಫರ್ಟನ್ನು ಹಾಕಿದ್ರೂ ಆಪೋಸಿಟ್ ಪರ್ಸನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಎಫರ್ಟ್ ಇಲ್ಲ. ಅವರು ನಿಮ್ಮನ್ನು ಕಂಪ್ಲೀಟ್ಲಿ ಬಿಟ್ಟು ಮೂವ್ ಆನ್ ಆಗಿರ್ಬೋದು. ಇಲ್ಲಿ ಇನ್ನೂ ಒಂದು ಎಂಪ್ರೆಸ್ ಕಾರ್ಡನ್ನು ನಾವು ಮದರ್ ಇನ್ ಲಾ ಆರ್ ಥರ್ಡ್ ಪಾರ್ಟಿ ಅಂತ ಕೂಡ ನಾವು ತೊಗೋಬಹುದು. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಫೀಮೇಲ್ ಡಾಮಿನೇಟೆಡ್ ಆಗಿ ನಿಮ್ಮ ರಿಲೇಷನ್ಶಿಪ್ಪನ್ನು ಸ್ಪಾಯ್ಲ್ ಮಾಡಿರ್ಬೋದು. ತುಂಬ ಚೆನ್ನಾಗಿದ್ದು ನಿಮ್ಮ ಮಧ್ಯ ಫ್ರೆಂಡ್ ಆಗಿ ಬಂದು, ಅಥವಾ ಬೇರೆ ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ಬಂದುಬಿಟ್ಟು ನಿಮ್ಮ ರಿಲೇಷನ್ಶಿಪ್ಪನ್ನು ಸ್ಪಾಯ್ಲ್ ಮಾಡಿರುವಂತಹ ಚಾನ್ಸಸ್ ಭಾಳ ಇದೆ. ಓಕೆ, ಸೊ ಇದು ನಿಮ್ಮ ಪ್ರೆಸೆಂಟ್ ರಿಲೇಷನ್ಶಿಪ್ ತೋರಿಸ್ತಾ ಇದೆ. ಈ ಒಂದು ರೀಸನ್ಗೆ ನಿಮಗೆ ತುಂಬ ಇಶ್ಯೂಸ್ ಬರ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ. ಸೊ ಯಾರೆಲ್ಲ ರಿಲೇಷನ್ಶಿಪ್ ಇಶ್ಯೂನ ಫೇಸ್ ಮಾಡ್ತಾ ಇದ್ದೀರಾ, ಡೋಂಟ್ ವರಿ. ನೋಡೋಣ ತಾಯಿ ದೇವಿ ಸ್ಕಂದಮಾತ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ. ಓಂ ದೇವಿ ಸ್ಕಂದಮಾತಾಯ ನಮಃ ಅಂತ 11 ಬಾರಿ ಪಠನೆ ಮಾಡಿ. ಗೈಡೆನ್ಸ್ ಕಾರ್ಡ್ ತೆಗಿಯೋಕ್ಕೂ ಮುಂಚೆ ವಿಡಿಯೋನ ಪಾಸ್ ಮಾಡಿಕೊಂಡು 11 ಬಾರಿ ಪಠನೆ ಮಾಡಿ ನಿಮ್ಮ ರಿಲೇಷನ್ಶಿಪ್ ಕ್ವೆಶನ್ ಏನಿದೆ ಅದನ್ನು ಕೇಳ್ಕೊಳ್ಳಿ. ಓಕೆ, ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಲೆಟ್ ಮೀ ಪಿಕ್ ದ ಕಾರ್ಡ್ಸ್. ನೋಡೋಣ ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ. ನಿಮ್ಮ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ಗೆ ರಿಮೇನ್ ಪಾಸಿಟಿವ್, ವೇಟ್. ಓಕೆ, ಇನ್ನೊಂದು ಕಾರ್ಡ್ ಪಿಕ್ ಮಾಡೋಣ. ಟೇಕ್ ಆ್ಯಕ್ಷನ್. ಓಕೆ, ಸೊ ಇಲ್ಲಿ ನಿಮಗೆ ಬಂದಿರುವಂತಹ ಮೆಸೇಜ್ ರಿಮೇನ್ ಪಾಸಿಟಿವ್, ವೇಟ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಅಂತ ಹೇಳಿ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ,
ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ರಿಲೇಷನ್ಶಿಪ್ಪನ್ನು. ನೀವು ಎಷ್ಟೇ ಒಂದು ಪ್ರಾಬ್ಲಮೆಟಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಅದನ್ನು ನೀವು ಸರಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಭಾವನೆಯಲ್ಲಿ ಇದ್ದೀರಾ, ಹೌದು. ಬಟ್ ಆದರೆ ಆ್ಯಕ್ಷನ್ ತೊಗೋತಾ ಇದ್ದೀರಾ, ಏನಾದರೂ ಮಾಡ್ತಾ ಇದ್ದೀರಾ, ಅಥವಾ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ, ಎಲ್ಲ ಕಡೆ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಹಾಗಂತ ನೀವು ನೆಗೆಟಿವ್ ಥಾಟ್ಸ್ನ ಇಟ್ಕೊಳ್ಳೋ ಹಾಗಿಲ್ಲ, ಬಿಕಾಸ್ ರಿಮೇನ್ ಪಾಸಿಟಿವ್ ಅನ್ನುವಂತಹ ಒಂದು ಮೆಸೇಜ್ ಬಂದಿದೆ. ಆ್ಯಂಡ್ ವೆಯ್ಟ್, ಇನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೆಯ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಈಗ ಇದು ಒಂದು ಜನರಲ್ ಗೈಡೆನ್ಸ್, ಓಕೆನಾ. ಬಟ್ ಎಷ್ಟೊಂದು ಜನ ಇರ್ತೀರಾ, ಲೈಕ್ ತುಂಬ ವೆಯ್ಟ್ ಮಾಡಿದ್ರೆ ಇನ್ನೇನು ಸರಿ ಹೋಗೋದೇ ಇಲ್ಲ ಅನ್ನುವಂಥವ್ರಿದ್ದರೆ ಪ್ಲೀಸ್ ಮೂವ್ ಆನ್. ನಾನು ನಿಮಗೆ ಅದನ್ನೇ ಹೇಳೋದು, ಮೂವ್ ಆನ್ ಆಗಿ ಅಂದರೆ ನೀವು ಇನ್ನೊಂದು ರಿಲೇಷನ್ಶಿಪ್ ಹುಡ್ಕೊಂಡು ಹೋಗಿ ಅಂತಲ್ಲ. ಆ ಒಂದು ರಿಲೇಷನ್ಶಿಪ್ ಬಗ್ಗೆ ಯೋಚನೆನ ಬಿಟ್ಟು ನಿಮ್ಮ ಬೇರೆ ಜೀವನದಲ್ಲಿ ಬೇರೆ ಸಾಕಷ್ಟು ಇದೆ ರಿಲೇಷನ್ಶಿಪ್ ಬಿಟ್ಬಿಟ್ಟು. ಸೊ ಆ ಕಡೆ ಗಮನ ಕೊಡಿ, ಆಟೋಮೆಟಿಕ್ಕಾಗಿ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ, ಓಕೆ. ಬಟ್ ಯಾರಿಗೆಲ್ಲ ಇನ್ನೂ ಒಂದು ರಿಲೇಷನ್ಶಿಪ್ ಕಂಪ್ಲೀಟ್ ಇದಾಗಿಲ್ಲ, ಏನಾದರೂ ಒಂದು ಮಾಡಬಹುದು, ನಮ್ಮ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ನ ತಂದ್ಕೋಬೋದು ಅಂತಂದರೆ ದಯವಿಟ್ಟು ಪಾಸಿಟಿವ್ ಆಗಿರಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಏನು ಆ್ಯಕ್ಷನ್ ತೊಗೋಬೋದು ಅಥವಾ ರೆಮಿಡೀಸ್ ಮಾಡ್ಕೋಬೋದು ಅದೆಲ್ಲ ಚೆಕ್ ಮಾಡ್ಕೊಳ್ಳಿ, ಅದನ್ನೆಲ್ಲ ಮಾಡಿ. ಆ್ಯಂಡ್ ಸ್ವಲ್ಪ ಪೇಷನ್ಸ್ ಇರಲಿ, ವೆಯ್ಟ್ ಅಂತ ಇರೋದ್ರಿಂದ ಆದಷ್ಟು ಪೇಷನ್ಸಿಂದ ಇರಿ, ಎಲ್ಲ ಡಿವೈನ್ ಟೈಮ್ಗೆ ವರ್ಕ್ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ಅವರು ನಿಮ್ಮ ಋಣದಲ್ಲಿದ್ದರೆ 100% ಅವರು ನಿಮ್ಮ ಜೀವನಕ್ಕೆ ಮತ್ತೆ ಬಂದೇ ಬರ್ತಾರೆ. ಸೊ ಅದನ್ನು ಟ್ರಸ್ಟ್ ಮಾಡಿ, ಓಕೆ. ಬ್ಯೂಟಿಫುಲ್ ಕಾರ್ಡ್ಸ್, ಬ್ಯೂಟಿಫುಲ್ ಆದಂತಹ ಮೆಸೇಜ್. ಯಾರಿಗೆಲ್ಲ ರಿಲೇಷನ್ಶಿಪ್ ರಿಲೇಟೆಡ್ ಗೊಂದಲ ಇತ್ತು ದಯವಿಟ್ಟು ಈ ಮೆಸೇಜನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಮಾಡಬಹುದು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ ಯೋಚನೆ ಮಾಡಿ ಕೂತ್ಕೊಂಡು. ಪಾಸಿಟಿವ್, ಅವ್ರ ಬಗ್ಗೆ ಪಾಸಿಟಿವನ್ನ ಬರೀರಿ, ನೆಗೆಟಿವನ್ನ ಬರೀರಿ. ಸೊ ಯೋಚನೆ ಮಾಡಿ, ಪಾಸಿಟಿವ್ ಜಾಸ್ತಿ ಇದ್ದರೆ ಯು ಕ್ಯಾನ್ ವೆಯ್ಟ್, ನೆಗೆಟಿವ್ ಜಾಸ್ತಿ ಇದ್ದರೆ ಯಾಕೆ ನಮ್ಮ ಜೀವನನ ನಾವು ಯಾಕೆ ಹಾಳು ಮಾಡ್ಕೋಬೇಕು ಇನ್ನೊಬ್ರಿಗೋಸ್ಕರ, ಅಲ್ವಾ. ಸೊ ಪ್ರೀತಿ ಎಲ್ಲ ನಿಜ ಎಕ್ಸೆಪ್ಟ್ ಮಾಡೋಣ, ಬಟ್ ನಮಗೆ ಅಂತ ಒಂದು ಜೀವನ ಇದೆಯಲ್ಲ, ನಾವು ಹುಟ್ಟಿರೋದು ನಮಗೋಸ್ಕರ, ಓಕೆ. ನಮಗೇನು ಖುಷಿ ಆಗುತ್ತೆ ಅದನ್ನು ಮಾಡಬೇಕು. ಆ್ಯಂಡ್ ಸೆಲ್ಫ್ ಲವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಂಡ್ರೆ ಆಟೋಮ್ಯಾಟಿಕಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಆ ಥರದ ಪಾರ್ಟ್ನರನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರ, ಓಕೆ. ಎಸ್, ಏನು ಆ್ಯಕ್ಷನ್ ತೊಗೋಬೋದು ಅಂತಂದು ಯಾರಿಗಾದ್ರೂ ಡೌಟ್ ಇದ್ದರೆ ನಾನು ಹೇಳ್ದಂಗೆ ಪಾಸಿಟಿವ್ ಪಾಯಿಂಟ್ಸು ನೆಗೆಟಿವ್ ಪಾಯಿಂಟ್ಸನ್ನು ಬರೀರಿ. ಯಾವುದು ಹೆಚ್ಚಾಗಿದೆ ಅದಕ್ಕೆ ಥ್ಯಾಂಕ್ ಯೂನ ಹೇಳಿ, ಯಾವುದೆಲ್ಲ ನೆಗೆಟಿವ್ ಜಾಸ್ತಿ ಇದೆ ಸೊ ನೋಡಿ ಅಂತ ರಿಲೇಷನ್ಶಿಪ್ ನಿಮಗೆ ಬೇಕಾ ಬೇಡವಾ ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಒಂದು ಜನರಲ್ ಗೈಡೆನ್ಸ್. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನನಗೆ ಗೊತ್ತಿಲ್ಲ, ಇಲ್ಲಿ ಏನು ಕಾರ್ಡ್ಸ್ ಬಂದಿದೆ ಅದ್ರ ಮೇಲೆ ಹೇಳ್ತಾ ಇರೋದು. ಸೊ ನೀವು ಕೂತ್ಕೊಂಡು ಯೋಚನೆ ಮಾಡಿ, ಈ ಒಂದು ಗೈಡೆನ್ಸನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ಬಿ ಪಾಸಿಟಿವ್. ಯಾಕೆ ನನಗೆ ಹೀಗಾಗುತ್ತೆ ಆ ರೀತಿ ನೆಗೆಟಿವ್ ಥಾಟ್ಸ್ ಖಂಡಿತ ಬೇಡ. ಜಸ್ಟ್ ಬಿ ಪಾಸಿಟಿವ್, ಆಲ್ವೇಸ್ ಬಿ ಪಾಸಿಟಿವ್. ಆಲ್ವೇಸ್ ಬಿ ಪಾಸಿಟಿವ್ ಅಂದ ತಕ್ಷಣ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರ ಕೈಯಲ್ಲೂ ಪಾಸಿಟಿವ್ ಆಗಿರೋಕ್ಕಾಗಲ್ಲ, ನಮಗೆ ನೆಗೆಟಿವ್ ಥಾಟ್ಸ್ ಅನ್ನೋದು ಬಂದೇ ಬರುತ್ತೆ, ಓಕೆ. ಅಂಥ ಟೈಮಲ್ಲಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಡೈವರ್ಟ್ ಮಾಡ್ಬೋದು ಅಂದರೆ, ಏನೋ ಒಂದು ಮ್ಯೂಸಿಕ್ ಕೇಳೋದಾಗಿರ್ಬೋದು, ಅಥವಾ ಎಲ್ಲಾದರೂ ಆಚೆ ಹೋಗೋದಾಗಿರ್ಬೋದು, ಇಲ್ಲ ಅಂತಂದರೆ ಏನಾದರೂ ನಿಮ್ಮ ಫೇವ್ರೆಟ್ ಕೆಲಸ, ಡ್ರಾಯಿಂಗೋ ಇನ್ನೊಂದು ಏನೋ ನಿಮ್ಮ ಫೇವ್ರೆಟ್ ಆ್ಯಕ್ಟಿವಿಟಿನ ನೀವು ಮಾಡಬಹುದು. ಈ ರೀತಿ ನಿಮ್ಮ ಮೈಂಡನ್ನು ನೀವು ಡೈವರ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ವೆಯ್ಟ್, ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರ್ಯಾಕ್ಷನ್, ಆರ್ ನಿಮ್ಗೆ ಏನು ರೆಮಿಡೀಸ್, ಅಸ್ಟ್ರಾಲಜಿ ಬೇಸ್ಡ್ ರೆಮಿಡೀಸ್ ಮಾಡ್ಕೋತಿದ್ದೀರಾ, ದೇವ್ರಿಗೆ ಕೈ ಮುಗಿತಿದ್ದೀರಾ, ನೋ ಮ್ಯಾಟರ್ ವಾಟ್, ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಟೈಮ್, ಓಕೆ. ಅದು ನಿಮಗೆ ಡಿವೈನ್ ಟೈಮಲ್ಲೇ ವರ್ಕ್ ಆಗೋದು. ಕೆಲವರಿಗೆ ಒಂದು ದಿನಕ್ಕೆ ವರ್ಕ್ ಆದರೆ ಕೆಲವರಿಗೆ ಒಂದು ವರ್ಷ ಆದರೂ ವರ್ಕ್ ಆಗಿರೋಲ್ಲ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಬೇಸ್ಡ್ ಆನ್ ಯುವರ್ ಕರ್ಮಾಸ್, ಓಕೆ. ಸೊ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿಯೇ ನಿಮಗೆ ರಿಸಲ್ಟ್ ಸಿಗೋದು. ಆದರೆ ಏನಂತ ಹೇಳಿದ್ರೆ, ನಾವು ಇದನ್ನೆಲ್ಲ ಮಾಡೋದ್ರಿಂದ ಕರ್ಮನ ಸ್ವಲ್ಪ ಕಡಿಮೆ ಮಾಡ್ಕೋತಾ ಬರ್ತೀವಿ, ಭಕ್ತಿ ಕಡೆ ಜಾಸ್ತಿ ನಾವು ಹೋಗ್ತೀವಿ. ಸೊ ಹಾಗಾಗಿ ಎಷ್ಟು ಪೇಷನ್ಸಿಂದ ಇರ್ತೀರಾ ಅಷ್ಟು ನಿಮಗೇ ಒಳ್ಳೆಯದು, ಓಕೆ. ಸೊ ತಾಯಿ ಸ್ಕಂದ ಮಾತೆಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳೋದು ಮರಿಬೇಡಿ. ಓಂ ದೇವಿ ಸ್ಕಂದ ಮಾತಾಯೇ ನಮಃ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.